ಮನೆಗೆ ರೀಚ್ ಆದ್ವಿ. ಸರಿಯಾಗಿ ನೋಡ್ತೇರಿ, ನಾನಿನ್ನು ವ್ಲಾಗ್ ಮಾಡ್ತಾ ಇಲ್ಲ. ನನ್ನ ಅಕ್ಕ ಮಾತ್ರ ಮಾಡ್ಲಿಕ್ಕಾಗೋದು. ನನಗೊಂದು ರೀಸನಿಂದ ವ್ಲಾಗ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಏಪ್ರಿಲ್ 8ರ ಮೇಲೆ ನಾನು ವ್ಲಾಗ್ ಮಾಡ್ತೇನೆ. ಏಪ್ರಿಲ್ 8ರಲ್ಲಿ ನಾನೇ ವ್ಲಾಗ್ ಮಾಡ್ತೇನೆ. ಕರೆಕ್ಟ್ 8ಕ್ಕೆ ಮಾಡ್ತೇನೆ ನಾನು. ಮನೆಗೆ ಬಂದದ್ದು ವಾಪಸ್ ಫ್ರೆಂಡ್ಸ್. ನಾನು ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬರ್ತಿದ್ದಾರೆ. ಹಾಗೆ ನಮ್ಮ ಮನೆಯಲ್ಲಿ ಕೋಳಿ ಆಗ್ತಾ ಉಂಟು. ಇವತ್ತು ಒಂದು ಸ್ಪೆಷಲ್ ಟೈಪ್ ನ ಕಬಾಬ್ ಮಾಡ್ತೇನೆ. ನಾವು 2 ಚಮಚದಷ್ಟು ಪೆಪ್ಪರ್ ಇದಕ್ಕೆ ಗ್ರೈಂಡ್ ಮಾಡಿಟ್ಟದ್ದು. ಇದರಲ್ಲಿ ಪುದೀನ, ಕೊತ್ತಂಬರಿ, ಮೆಣಸು, ಶುಂಠಿ ಮತ್ತೆ ಅಷ್ಟೇ ಅಂತ. ಅಷ್ಟೇ ಅಲ್ಲಮ್ಮ? ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ. ಇದು ಪೆಪ್ಪರ್ ನಮ್ಮ ಸ್ವಲ್ಪ ಗರಗರದು ಉಂಟಂತೆ ಅಮ್ಮನ ಹತ್ರ. ಹಾಗೆ ಚೆಲ್ಲುನ ಆಯ್ತು ಗೈನ ಆಯ್ತು ಅನ್ಪು ನಮ್ಮ ಬೋರ್ಚ್ ಅವು ದೆಪ್ಪು ಹಂಡಿರೇಕೆ ಯಾರು ನನಗೆ ಗೊಂತೆ ಪಾಡು ಹೇಳ್ತಾರೆ ಅದು ಕೂಡ ಆಯ್ತಾ ಮಾಡಿದನು. ವಿಡಿಯೋಸ್ ತೆಗಿಬೇಕಂತ ಕಟ್ ಮಾಡಮ್ಮ. ಟ್ಯಾಪ್ 2 times then there spill then mother guy scolding. ಶೀ ನಮ್ಮ ಗಲೀಜು ಮಂತೋನುಲ್ಲ. ನೈಸ್ ಮಿಕ್ಸ್ ಗೈಸ್, ಮಿಕ್ಸ್. ನನಗೆ ಮಾತಾಡ್ಲಿಕ್ಕೂ ಹೆದರಿಕೆ ಆಗ್ತದೆ ಮಾರೆ. ಕೊರೆ ಬಂತದತ್ತವು ಬಾರ್ಕಿಂಗ್. ನೆಕ್ಸ್ಟ್ ಇದಕ್ಕೆ ಚಿಕನ್ ಹಾಕಿ ಚಂದ ಮಿಕ್ಸ್ ಮಾಡಿ. ಕೂಡ ಚಿಕನ್ ಹಾಕ್ಕೊಂಡು ನಿಮಗೆ ಎಲ್ಲ ವಿಡಿಯೋದಲ್ಲಿ ಚಿಕನ್ ಕಂಡ್ರೆ ಕಾಣ್ತದೆ. ಯಾಕಂದ್ರೆ ನಾವು ಕಂಟೆಂಟ್ ಇರುವಾಗ ವಿಡಿಯೋ ಮಾಡೋ ಕಾರಣ ಹಾಗೆ ಆಗುತ್ತೆ. ನನ್ನ ಗತಿ ಏನಾಗಿದೆ ಅಂದ್ರೆ ಕಂಟೆಂಟ್ ಇದ್ರು ವಿಡಿಯೋ ತೆಗಿಬಾರ್ದು ಅನ್ನೋ ಪರಿಸ್ಥಿತಿಯನ್ನು ನನ್ನ ನೂಕಿ ಬಿಟ್ಟಿದ್ದಾರೆ. ನನಗೆ ಮೊನ್ನೆ ಬ್ಲಾಗ್ ತೆಗಿಬೇಕು ಅಂತ ಅನಿಸ್ತಿತ್ತು, ತುಂಬಾ ಆಸೆ ಅನಿಸ್ತಿತ್ತು. ಆದ್ರೆ ಏನ್ ಮಾಡುದು, ನನ್ನನ್ನು ಬ್ಲಾಗ್ ತೆಗೆದಾಗೆ ಮಾಡಿಟ್ಟಿದ್ದಾರೆ ಕೆಲವು ಜನರು. ನಮಗೆ ಉಪ್ಪು ಮತ್ತೆ ಹುಳಿ ಹಾಕ್ಲಿಕ್ಕೆ ಮರ್ತೋದ ಕಾರಣ ನಾವು ಇವಾಗ ಹಾಕ್ತಿದ್ದೇವೆ. ನಮ್ಮದು ಅಡಿಗೆಗಳೆಲ್ಲ ಹೀಗಿವೆ, ಬಟ್ ಚಂದ ಮಾಡ್ತೇವೆ. ಸರಿ, ಈಗ ಮಿಕ್ಸ್ ಮಾಡು ಚಂದ. ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. 3 ಜನ ಬೇರೆ ಕೆಲಸದಲ್ಲಿದ್ದಾರೆ. ಅವರನ್ನು ತೋರಿಸಿ ಭಯಂಕರ ನೀರು ಬಿಡ್ತೀನಿ ಮಾಡಿ. ಅಂಕಗಳೊಂದಿಗೆ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಕುಡಿಮರ ಸಂಘದವರು. ತಂದೆ ತಾಯಿ ಇವರ ಮಗಳು ಸಿಂಚನ್ ಪಯ್ಯ 600-577 ಅಂಕಗಳನ್ನು ಗಳಿಸಿದ್ದಾರೆ. 96.17% ದ್ವಿತೀಯ ಪಿಯು ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸಿಂಚನ್ ಸೊ ನಾವಿವತ್ತು ಕೇಕ್ ಕಟ್ ಮಾಡ್ತಿದ್ವಿ ನಮ್ಮ 10K ಸೆಲೆಬ್ರೇಷನ್. ನಾವು ಇಲ್ಲಿ ತನಕ ಯಾವ ಸೆಲೆಬ್ರೇಷನ್ಸ ಮಾಡಲಿಲ್ಲ. ಅದಕ್ಕೋಸ್ಕರ ಇದಕ್ಕಾದ್ರೂ ಒಂದು ಕೇಕ್ ಕಟ್ ಮಾಡುವ ಅಂತ. ನಾನು ಹಾಸ್ಟೆಲಿಂದ ಬಂದಿದ್ದೇನೆ. ಹಾಗೆ ನಾವಿಬ್ಬರು ಸೇರಿ ಕೇಕ್ ಕಟ್ ಮಾಡುವ ಅಂತ ಹೇಳಿ ಕೇಕ್ ಕಟ್ ಮಾಡ್ತಿದ್ದೇವೆ. ನೀವು ಅಲ್ಲಿದ್ದಾವೆ ಕ್ಲಾಪ್ ಬಿಟ್ಟಿ ಫ್ರೆಂಡ್ಸ್. ಇಲ್ಲಿ ಕೇಕ್ ಕಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಚೂರಿ ಇಲ್ಲ. ಕೆಳಗೋಗುವ ಕೆಳಗೋಗಿ ತಿನ್ನು. ಕೆ ಸೆಲೆಬ್ರೇಷನ್ ವಿತ್ ಮೈ ಸಿಸ್ಟರ್ಸ್ ಫ್ರೆಂಡ್ ನಿಖಿತಾ. ಓ ದೇವರೇ, ತೋಜುನೇಜ್. ಅವಳು ಸಂಗೀತ ಕ್ಲಾಸಲ್ಲಿದ್ದಾಳೆ. ಗೈಸ್ ನಾವಿಲ್ಲಿ ಕೇಕ್ ಕಟ್ ಮಾಡಿ ಅವಳಿಗೆ ತಿನ್ನಿಸ್ತೇವೆ. ತಿನ್ ಫ್ರೆಂಡ್ಸ್, ನಾವೀಗ ಕೇಕ್ ಕಟ್ ಮಾಡ್ತಿದ್ದೇವೆ. ಇವಾಗಿದ್ದಾವೆ ನಮಗೆ ಹ್ಯಾಪಿ 10K ಅಂತ ಹೇಳಿ ಕೊಡು. ನಾ ಕಟ್ ಮಾಡ್ತೇನೆ. ಇದು ಅಡ್ಡ ಬರ್ತದೆ ನಮಗೆ ಕಟ್ ಮಾಡ್ಲಿಕ್ಕೆ. ಹ್ಯಾಪಿ 10K ಸಬ್ಸ್ಕ್ರೈಬ್. ಅಂತ ಚಂದೆಲ್ಲ ಅಮ್ಮನಿ ಕೊಡು ಗೈಸ್. ತಗೊಳ್ಳಿ. ಬಾಮ್ಮ ಬಾಮ್ಮ ಇಂದ. ಸೆಲೆಬ್ರೇಷನ್ ಅಲ್ಲಿ ನಮ್ಮ ಕಸಿನ್ಸ್ ಕೂಡ ಭಾಗಿಯಾಗ್ತಿದ್ದಾರೆ. ಈಗ ವಾಪಸ್ ಹಾಸ್ಟೆಲಿಗೆ ಹೋಗೋದು. ಅದಕ್ಕಿಂತ ಮುಂಚೆ
ಚಿಕ್ಕಪ್ಪನವರ ಮನೆಗೆ ಹೋಗಿ ಚಿಕ್ಕಮ್ಮನೊಟ್ಟಿಗೆ ಸ್ವಲ್ಪ ಮಾತಾಡಿ ಬರುವ ಅಂತ ಆಚೆ ಮನೆಗೆ ಹೋಗ್ತಿದ್ದಾನೆ. ಮತ್ತು ಒಮ್ಮೆ ಯಾರೋ ಕಮೆಂಟ್ ಹಾಕಿ ಎಲ್ಲ ಕೇಳಿದರು ಇಲ್ಲಿ ಮಳೆ ಹೇಗುಂಟು ಅಂತ. ಮಳೆ ಅಂತೂ ನಿಲ್ತಾನೆ ಇಲ್ಲ ಫ್ರೆಂಡ್ಸ್. ತೋಟಗಳಿಗೆಲ್ಲ ರೋಗ ಬಂದಿದೆ. ಸಾರಿ, ತೋಟಕ್ಕಲ್ಲ, ಅಡಿಕೆ ಗಿಡಗಳಿಗೆ. ತೋಡು ನೋಡಿ ಅಂತೆ ಫುಲ್ ಆಗಿದೆ. ಅಷ್ಟಿಲ್ಲ ನೀರು, ಬಟ್ ಇವತ್ತಷ್ಟು ಮಳೆ ಇಲ್ಲ. ಚಿಕ್ಕಮ್ಮ ಪಂಪ್ಕಿನ್ ದೋಸೆ ಮತ್ತು ಕೋಳಿ ಸಾರು ಕೊಟ್ಟರು. ಫ್ರೆಂಡ್ಸ್, ನಾನೀಗ ಮನೆಗೆ ಹೋಗುದು, ಹಾಸ್ಟೆಲಿಗೆ ಹೋಗುದು. ಬಾಯ್ 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 ಪ್ರಾಪ್ತಿ. ಫ್ರೆಂಡ್ಸ್, ನಾನು ವಾಪಸ್ ಮನೆಗೆ ಹಾಸ್ಟೆಲಿಗೆ ಬಂದೆ. ಈಗ ಸ್ನಾನ ಎಲ್ಲ ಮಾಡಿ ಕೂತದ್ದು. ಇದೇ ನಮ್ಮ ಹಾಸ್ಟೆಲ್. ಇಲ್ಲಿ ಕರೆಂಟ್ ಇಲ್ಲ, ಬುಧವಾರ ಯಾವತ್ತೂ ಕರೆಂಟ್ ಇರೋದಿಲ್ಲ, ಹಾಗಾಗಿದೆ. ಫ್ರೆಂಡ್ಸ್, ಪ್ರೈಮರಿ ಸ್ಕೂಲ್ನವ್ರಿಗೆ ರಜೆ ಕೊಟ್ಟಿದ್ದಾರೆ, ನಮಗೆ ಮಾತ್ರ ಶಾಲೆ ಕೊಟ್ಟಿದ್ದಾರೆ. ಈ ಹುಡುಗಿ ಮಾತಾಡ್ತಿಲ್ಲ. ನಮಗೆ ಇವತ್ತು ಮಧ್ಯಾಹ್ನ ತನಕ ಕಾಲೇಜ್. ಅದಕ್ಕೆ ನಾವು ಇವತ್ತು ದಿಯಾನಿಗೆ ಅಂಬ್ರೆಲಾ ತಗೊಂಡು ಬರ್ಲಿಕ್ಕೆ ಹೋಗ್ತವೆ, ಮತ್ತು ಸೋನಿಕನಿಗೆ ಚಪ್ಪಲ್ ತಗೊಂಡು ಬರ್ಲಿಕ್ಕೆ ಹೋಗ್ತವೆ. ಎಲ್ಲಿಗೆ ಹೋಗ್ತವೆ ಅಂತ ಗೊತ್ತಿಲ್ಲ, ಮತ್ತೆ ನೋಡುವ. ಈಗ ನಮಗೆ ಇಂಗ್ಲೀಷ್ ಕ್ಲಾಸ್ ಉಂಟು, ಅದಕ್ಕೆ ನಾವು ಬೇಗ ನಡಿಬೇಕು, ಇಲ್ಲ ನಮಗೆ ಸೀಟ್ ಸಿಗೋದಿಲ್ಲ. ದಿಯಾನ ಕೊಡೆ ಕಳುವಾಗಿತ್ತು, ಹಾಗೆ ಇವಳು ಹೊಸ ಕೊಡೆ ತಗೊಳ್ಳಿಕ್ಕೆ ಅಂತ ನಾವು ಬಂದದ್ದು. ತುಂಬಾ ಚಂದದ ಕೊಡೆ ಸಿಕ್ಕಿದೆ. ಒಳ್ಳೆ ಚಿನ್ನ ತಗೊಂಡಷ್ಟು ಖುಷಿ ಪಡ್ತಿದ್ದಾರೆ. ಚಿನ್ನದ ಕಲರ್ ಅಲ್ಲ ಗೈಸ್, ಬ್ಲ್ಯಾಕ್ ಗೋಲ್ಡ್. ಸೊ ನೌ ವಿ ಆರ್ ಗೋಯಿಂಗ್ ಟು ಬೈ ಏನಾದರೂ ಚಪ್ಪಲ್ ತಗೊಳ್ಳಿಕ್ಕೆ ಹೋಗುದು. ಎಂತ ಜಾರ್ದು ಮಾರ ಇಲ್ಲಿ. ಮಾತಾಡುದಿಯಾ? ಎಂತ ಅವಸ್ಥೆ ಇಲ್ಲ, ನೀನು ಬಾರಿ ಚಂದ ಮಾತಾಡ್ತೀಯಂತೆ. ಫ್ರೆಂಡ್ಸ್, ಎಂತ ಆಯ್ತಂದ್ರೆ ಈಗ ನಮ್ಮ ಕೊಡೆ ಅಂತೂ ಪಲ್ಟಿ ಆಗ್ತದೆ, ಅದಂತೂ ಗ್ಯಾರಂಟಿ. ಆನಿಕನಿಗೆ ಹೋಗಿ ಹೊಸ ಚಪ್ಪಲ್ ತಂದಿದ್ದೇವೆ ನಾವು. ನಿಮಗೆ ಮತ್ತೆ ಹೇಗುಂಟದ ತೋರಿಸ್ತಾನೆ ಫ್ರೆಂಡ್ಸ್. 40 ರೂಪಾಯಿ ಚಪ್ಪಲ್, 150 ರೂಪಾಯಿ ಇತ್ತು, 40 ರೂಪಾಯಿಗೆ ನಮಗೆ ಸಿಕ್ಕಿತ್ತು. ನಾವು ಬಾರ್ಗೇನ್ ಮಾಡಿದ್ದು ಅನ್ಕೊಳ್ಬೇಡಿ, ಅವರೇ ನಮಗೆ ಮಾಡಿಕೊಡಿ. ಇವರು ಹೀಗೆ ನೆಗಡುದು ಇವರು. ನಾವು ಆಕ್ಚುಲಿ ಇವತ್ತು 20 ರೂಪಾಯಿ ಸೇವಿಂಗ್ ಮಾಡಿದ್ವಿ. ಸಾರಿಗೆ 20 ರೂಪಾಯಿ ಸೇವಿಂಗ್ಸ್ ಮಾಡಿದ್ಲು. 10 ರೂಪಾಯಿ ಬಸ್ಸಲ್ಲಿ ಹೋಗೋ ಬದಲು ನಾವು ಹೋಗಿ ಭರತನಾಟ್ಯ ನೋಡಿದ್ವಿ. ದಿಯಾನ ಹೊಸ ಕೊಡೆ ನೋಡಿ ಫ್ರೆಂಡ್ಸ್, ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಒಂದು ಕೊಡೆ ಕಾಣೆಯಾಗಿದೆ. ಇದು ಹೀಗೆ ಇಲ್ಲಿ ಪ್ರೆಸ್ ಮಾಡಿ ಓಪನ್ ಮಾಡೋದು, ಬಾರಿ ಚಂದ. ಓಪನ್ ಮಾಡು. ವಾವ್, ಎಷ್ಟು ರೂಪಾಯಿ ಕೊಟ್ಟಿದ್ದೀಳು? 530 rupees. 550ಗೆ 20 rupees ಕಮ್ಮಿ ಮಾಡಿ ನನಗೆ 530 rupees ಕೊಟ್ಟರು. ಇಲ್ಲ ಅಲ್ವಾ, 530 ಅಲ್ಲ 550 ಹೇಳಿದ್ದು, ನಾ 530 ಕೊಟ್ಟೆ. ಅಂದ್ರೆ ನಾ ಕೇಳಿದೆ ಆಂಟಿ ಕಮ್ಮಿ ಮಾಡಿ ಅಂತ. ದಿಯಾ ಅವರು ಜರಡೆ ಸಾಯಿಸಿದ್ರು. ಎಲ್ಲುಂಟಾ? ಇವಳು ಸಾಯಿಸಿದಲ್ವಾ, ಓಡಿಸಿದ? ಅದ್ರ ಕಾಲ್ ಮುರಿದಾಕಿದೆ. ಕಾಲ್ ಮುರಿದು ಹಾಕಿದ್ರಲ್ಲ, ಅದ್ರ ತಲೆ ಮುರಿದು ಹಾಕಿದ್ರೆ ಅದು ಬರ್ತದೆ ವಾಪಸ್. ಹಾಸ್ಟೆಲ್ ಅಲ್ಲಿ ಆಡುತ್ತಿರುವ ಇಬ್ಬರು ಬಾಲಕಿಯರು. ಲೈಟ್ ಎಲ್ಲಿಯಾದ್ರೂ ಹಾಳಾದ್ರೆ ಅವರೇ ಕಟ್ಟಬೇಕು ದುಡ್ಡು. ನಾವು ಯಾಕೆ ಇಲ್ಲಿ ನಿಂತದಂದ್ರೆ ನಮ್ಮ ಕಾಟೇಜಲ್ಲಿ ಕರೆಂಟ್ ಇಲ್ಲ, ಅದಕ್ಕೆಲ್ಲ ಚಾರ್ಜ್ ಇಟ್ಟಿದ್ದಾವೆ ಇಲ್ಲಿ. ನನ್ನ ತಲೆಯನ್ನೊಂದು ತೆಗಿಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಕೇಳಿದಷ್ಟು ಭಾಷೆ ಅರ್ಥ ಆಗುದಿಲ್ಲ. ಇವತ್ತು ನಮಗೆ ಹಾಸ್ಟೆಲಲ್ಲಿ ನೈಟ್ ಊಟಕ್ಕೆ ಪಲಾವ್ ಕೊಟ್ಟಿದ್ರು. ಅದನ್ನು ಕರಗಿಸ್ಲಿಕ್ಕೋಸ್ಕರ these two idiots are playing throwball.
ಗಾಯ್ಸ್ ಇಲ್ಲಿ ಇಬ್ರು ಪೊಟ್ಟರ್ ಇದ್ದಾರಲ್ಲ, ಇದು ಮಾಡ್ತಿದ್ದಾರೆ, ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ. ಕೇತನ್ ಅವರು ಫುಲ್ ವೈಬ್ಸ್ ಅಲ್ಲಿ ಆಡ್ತಿದ್ದಾರೆ. ಆದ್ರೆ ಕೇತನ್ ಅವರಿಗೆ ಎಂತಾಗಿದೆ ಗೊತ್ತಿಲ್ಲ ಗೈಸ್. ನೀರಿಗೆ ಬಿದ್ದ ಕೋಳಿ ತರ ಆಡ್ತಿದ್ದಾರೆ ಗೈಸ್, ಸಂಡಿ ಕೊರಿಯಾಗೆ. ಆಗದಿಂದ ಹುಡುಕುತ್ತಿದ್ದ ಜಿರಳೆ ಸಿಕ್ಕಿತ್ತು, ನಾವು ಅದನ್ನು ಸಾಯಿಸಿದ್ವಿ. ಲುಕ್ ಎಟ್ ದ ಜಿರಳೆ ಫ್ರೆಂಡ್ಸ್. ಇದು ತುಂಬಾ ಕಾರ್ಬಾರ್ ಮಾಡಿದೆ. ಸಾನಿಕನ ಅಂಗಿಯೊಳಗೆಲ್ಲ ಹೋಗಿ ಇತ್ತದು ಕಿನ್ನಿಡ್ಲಿಲ್ಲ ಅನ್ಕೊಳ್ತೇವೆ. ಮುಖ ಕಾಣುದೇ ಇಲ್ಲ. ಫ್ರೆಂಡ್ಸ್ ಎಂತ ಮಾಡುದು, ನಮಗೆ ಇಲ್ಲಿ ಕರೆಂಟ್ ಇಲ್ಲ. ಫ್ರೆಂಡ್ಸ್ ಇವತ್ತು ನಮ್ಮ ಹಾಸ್ಟೆಲಲ್ಲಿ ಕರೆಂಟ್ ಇಲ್ಲ. 4 ದಿವಸ ಆಯಿತು. 4 ದಿವಸ ಫ್ಯಾನ್ ಇಲ್ಲದೆ ಮಲಗಿದ್ದಾವೆ. ಕೆಲವು ಎಂತ ಪ್ರಾಬ್ಲಮ್ ಆಗಿ ಕರೆಂಟ್ ಬರ್ತಿಲ್ಲ. ಎಂತ ಮಾಡೋದು ಗೊತ್ತಿಲ್ಲ. ಆದಷ್ಟು ಬೇಗ ಸರಿ ಮಾಡ್ತಾರೆ ಅಂತ ಹೇಳಿದರೆ ಮಾಡ್ತಾರೆ. ಸೊ ನನ್ನ ವ್ಲಾಗ್ಸ್ಗಳು ಹೇಗೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ತಂಗಿ ಮಾಡುವಷ್ಟು ಚೆಂದ ಆಗೋದಿಲ್ಲ ಅಂತ ನನಗೆ ಗೊತ್ತುಂಟು. ಅವಳಿಗೆ ಕೆಲವು ರೀಸನಿಂದಾಗಿ ವ್ಲಾಗ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅವಳಿಗೆ 10th ಇರೋದ್ರಿಂದ ಟೀಚರ್ಸ್ ಹೇಳಿದಾರಂತೆ ಈಗ ಸದ್ಯಕ್ಕೆ ವ್ಲಾಗ್ ಮಾಡೋದು ಬೇಡ ಅಂತ, ಹಾಗೆ ಅವಳು ವ್ಲಾಗ್ ಮಾಡ್ತಿಲ್ಲ. ನನ್ನ ವ್ಲಾಗ್ ಇಷ್ಟ ಆದರೆ ನೋಡಿ, ಲೈಕ್ ಮಾಡಿ. ನನಗೆ ಆದಷ್ಟು ನಾನು ಟ್ರೈ ಮಾಡ್ತಾನೆ. ನಾನು ಆ್ಯಕ್ಚುಲಿ ವ್ಲಾಗ್ ಮಾಡೋದಿಲ್ಲ ಅಂತಿದ್ದೆ, ಆದರೆ ನನ್ನ ತಂಗಿ ಹೇಳ್ತಿದ್ಲು ವ್ಲಾಗ್ ಮಾಡು ಅಂತ. ಅದಕ್ಕೋಸ್ಕರ ನಾನು ಮಾಡ್ತೇನೆ. ಮತ್ತು ನೀವು ತುಂಬ ಕಮೆಂಟ್ಸ್ ಸಹ ಹಾಕ್ತಿದ್ರಿ ವ್ಲಾಗ್ ಮಾಡಿ ಅಂತ. ಅದಕ್ಕೆ ಆದಷ್ಟು ವ್ಲಾಗ್ ಮಾಡ್ತಿದ್ದೇನೆ, ಹಾಕ್ತಿದ್ದೇನೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ 10K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹೀಗೆ ಇನ್ನು ಮುಂದೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬಾಯ್. ಆಮೇಲೆ ತುಂಬ ಜನ ನಾನು ಯಾವ ಕೋರ್ಸ್ ಅಂತ ಕೇಳ್ತಿದ್ರಿ. ನಾನು ತಗೊಂಡಿದ್ದು BSc ಇನ್ ಮೈಕ್ರೋಬಯಾಲಜಿ ಮತ್ತು ಕೆಮಿಸ್ಟ್ರಿ. MSc ನಾನು ಮೈಕ್ರೋಬಯಾಲಜಿಯಲ್ಲಿ ಮಾಡ್ತೇನೆ ಅಥವಾ ಕೆಮಿಸ್ಟ್ರಿಯಲ್ಲಿ ಮಾಡ್ತೇನೆ, ನೋಡಬೇಕು ಅಷ್ಟೇ ಫ್ರೆಂಡ್ಸ್. ಬೈ ಬಾಯ್.